1 ವರ್ಷಗಳ ಕಾಲ ದರ್ಶನ್ಗೆ ಜೈಲುವಾಸ ಫಿಕ್ಸ್. ಸಾಕ್ಷ್ಯ ವಿಚಾರಣೆಗೆ 1 ವರ್ಷದ ಕಾಲಾವಕಾಶವನ್ನ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. 1 ವರ್ಷಗಳ ಕಾಲ ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟ. ಇನ್ನೊಂದು ವರ್ಷ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದು. ಸಾಕ್ಷ್ಯ ವಿಚಾರಣೆಗೆ 1 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ನೀಡಿರುವ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಇನ್ನ ಮಧ್ಯಂತರ ಜಾಮೀನು ಸಿಗೋದು ಕಷ್ಟ ದರ್ಶನ್ ಅವರಿಗೆ. ಈ ಹಿನ್ನೆಲೆಯಲ್ಲಿ ಅವರು ಜೈಲಿನಲ್ಲೇ ವಾಸ ಮಾಡಬೇಕಾಗತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಸದ್ಯ ದರ್ಶನ್ ಅವರು ಅನುಭವಿಸ್ತಾ ಇರುವಂಥದ್ದು. ಇಲ್ಲಿ ಆದಂತಹ ವಾದಗಳನ್ನು ನಾವು ಮತ್ತೊಮ್ಮೆ ಗಮನಿಸಬಹುದು. ದರ್ಶನ್ ಪರ ಹಿರಿಯ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ತಮ್ಮ ವಾದವನ್ನು ಆರಂಭಿಸ್ತಾರೆ. 272 ಸಾಕ್ಷ್ಯಗಳಿದ್ದಾವೆ ಸ್ವಾಮಿ, ಅದರಲ್ಲಿ ಕೇವಲ 10 ಸಾಕ್ಷ್ಯಗಳ ವಿಚಾರಣೆಯನ್ನು ಮಾತ್ರ ಮಾಡಿದ್ದಾರೆ. ಇನ್ನೂ 150 ಸಾಕ್ಷಿಗಳ ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಪ್ರಾಸಿಕ್ಯೂಷನ್ ಈಗಾಗಲೇ ಹೇಳಿದೆ. ಆದರೆ ನಮ್ಮ ಕಕ್ಷಿದಾರರಿಗೆ ಅಂದರೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತುಗಳನ್ನೇ ಕೊಟ್ಟಿಲ್ಲ ಅಂಥೇಳಿ ಮುಕುಲ್ ರೋಹಟಗಿ ಅವರು ಹೇಳುವಂಥದ್ದು. ಆಗ ನಿಮಗೆ ಎಲ್ಲ ಕನಿಷ್ಠ ಸವಲತ್ತನ್ನು ನೀಡಲಾಗಿದೆ ಅಂತೇಳಿ ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳೇ ಹೇಳಿಕೆಯನ್ನು ನೀಡಿದ್ದಾರೆ, ಅಂದರೆ ಅಫಿಡವಿಟ್ನಲ್ಲಿ ನೀಡಿದ್ದಾರೆ ಅಂಥೇಳಿ ನ್ಯಾಯಮೂರ್ತಿಗಳು ಮರುಪ್ರಶ್ನೆಯನ್ನು ಮಾಡ್ತಾರೆ. ಸದ್ಯಕ್ಕಂತರೂ 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಇಲ್ಲ. ಈವರೆಗೆ 150 ಸಾಕ್ಷಿಗಳ ವಿಚಾರಣೆ ಇನ್ನೂ ಮಾಡೋದಕ್ಕಿದೆ ಅಂತೇಳಿ ಪ್ರಾಸಿಕ್ಯೂಷನ್ ಹೇಳಿದೆ. ಆದರೆ ಅದಾಗೋದು ಯಾವಾಗ? ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತುಗಳನ್ನಾದರೂ ಕೊಡಬೇಕಲ್ವಾ, ಅದನ್ನು ಕೂಡ ಕೊಟ್ಟಿಲ್ಲ ದರ್ಶನ್ ಅವರಿಗೆ ಅಂಥೇಳಿ ಹೇಳಿರುವಂಥದ್ದು. ಇನ್ನು ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ಜೈಲಿನ ಮುಖ್ಯ ಅಧೀಕ್ಷಕರೇ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ದರ್ಶನ್ ಅವರಿಗೆ ಎಲ್ಲ ಕನಿಷ್ಠ ಮೂಲ ಸವಲತ್ತುಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿದಾರಲ್ಲ ಅಂಥೇಳಿ ಮರುಪ್ರಶ್ನೆಯನ್ನು ಮಾಡ್ತಾರೆ. ಜೈಲು ಕೈಪಿಡಿಯಲ್ಲಿ ನಿಗದಿಪಡಿಸಿರುವಂತೆಯೇ ಎಲ್ಲ ಸವಲತ್ತುಗಳನ್ನು ಕೂಡ ನೀಡಬೇಕು. ಇತರೆ ಕೈದಿಗಳಿಗಿರುವ ಸವಲತ್ತನ್ನೇ ದರ್ಶನ್ ಅವ್ರಿಗೂ ಕೂಡ ಕೊಡಬೇಕು. ಕ್ವಾರಂಟೈನ್ ಸೆಲ್ ಬಗ್ಗೆ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂಥೇಳಿ ಕೋರ್ಟ್ ಹೇಳಿರುವಂಥದ್ದು. ಇನ್ನು ಸಾಕ್ಷ್ಯ ವಿಚಾರಣದಲ್ಲಿ ಪ್ರಗತಿಯಾಗದೇ ಇದ್ದರೆ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿಯನ್ನು ಸಲ್ಲಿಸಬಹುದು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಜಾಮೀನು ಕೋರಿ ದರ್ಶನ್ ಮತ್ತೊಮ್ಮೆ 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲಿಯೇ ಸಲ್ಲಿಸಬಹುದು. ಅಂದರೆ ಈಗೇನು CCH 57 ಕೋರ್ಟ್ನಲ್ಲಿ ನಡೀತಾ ಇದೆ ವಿಚಾರಣೆ, 57ನೇ CCH ಕೋರ್ಟ್ ಅಲ್ಲೇ ಸಲ್ಲಿಸ್ಬೋದು ಅಂತ ಹೇಳಿದಾಗ ಸಿದ್ಧಾರ್ಥ್ ಲೂಥ್ರಾ ಅವರು ಹೇಳ್ತಾರೆ, 57ನೇ CCH ಕೋರ್ಟ್ನಲ್ಲಿ ನ್ಯಾಯಾಧೀಶರಿಲ್ಲದೆ ಖಾಲಿ ಇದೆ ಸ್ವಾಮಿ, ಹೀಗಾಗಿ ಖಾಲಿ ಇರುವ ಹುದ್ದೆಗೆ ನ್ಯಾಯಾಧೀಶರ ನೇಮಕವನ್ನು ಮಾಡಬೇಕು ಅಂಥೇಳಿ ಅವರು ಮನವಿಯನ್ನು ಮಾಡುವಂಥದ್ದು. ಪ್ರಾಸಿಕ್ಯೂಷನ್ ಹಾಗೆ ದರ್ಶನ್ ಪರ ವಕೀಲರು ಇಬ್ಬರು ಕೂಡ ಮನವಿಯನ್ನು ಮಾಡ್ತಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಏಕೆಂದರೆ ಮುಂದಿನ ಬೇಲ್ ಅರ್ಜಿ ಏನಿದೆ 1 ವರ್ಷದ ಒಳಗಡೆ ಆಗದೇ ಇದ್ದರೆ 60 ಪ್ರಮುಖ ಸಾಕ್ಷ್ಯಗಳ ವಿಚಾರಣೆಯನ್ನು ಮುಗಿಸಿ ಅಂತೇಳಿ 1 ವರ್ಷದ ಒಳಗಡೆನೇ 60 ಪ್ರಮುಖ ಸಾಕ್ಷ್ಯಗಳೇನಿದ್ದಾವೆ ಅಂತ ನೀವು ಹೇಳಿದ್ರಿ, ಅದರ ವಿಚಾರಣೆಯನ್ನು ಮುಗಿಸಿ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ಮುಗಿಸದೇ ಇದ್ದಲ್ಲಿ ಅಥವಾ ಅಷ್ಟರ ಒಳಗೆ 60 ಸಾಕ್ಷ್ಯಗಳ ವಿಚಾರಣೆ ಆಗದೇ ಇದ್ದಲ್ಲಿ ಆಗ ಮತ್ತೊಮ್ಮೆ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಜಾಮೀನನ್ನು ಕೋರಿ. ಅದು ಅವರು ಎಲ್ಲಿ ವಿಚಾರಣೆ ನಡೀತಾ ಇದೆಯೋ ಈ 57ನೇ CCH ಕೋರ್ಟ್ ಏನಿದೆ ಅದೇ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇರುವಂತಹ ಕೋರ್ಟ್ನಲ್ಲಿಯೇ ಅವರು ತಮ್ಮ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಅಂದರೆ ಮುಂದಿನ ಬಾರಿ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕು ಅಂತ ಇಲ್ಲ, ಎಲ್ಲಿ ನಿಮ್ಮ ಅರ್ಜಿಯ ವಿಚಾರಣೆ ನಡೀತಾ ಇದೆಯಲ್ಲ ಈಗ, ಅಂದರೆ ಸಾಕ್ಷ್ಯಗಳ ವಿಚಾರಣೆ ನಡೀತಾ ಇರುವಂಥದ್ದು ಟ್ರಯಲ್ ಎಲ್ಲಿ ನಡೀತಾ ಇದೆಯಲ್ಲ ಆ ಕೋರ್ಟ್ನಲ್ಲಿಯೇ ನೀವು ಸಲ್ಲಿಸಬಹುದು ಜಾಮೀನನ್ನು ಕೋರಿ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಏನೇ ಆದರೂ 1 ವರ್ಷದವರೆಗೂ ಮಾತ್ರ ದರ್ಶನ್ ಅವರಿಗೆ ಜೈಲು ವಾಸ ಫಿಕ್ಸ್. ವಿಚಾರಣೆ ಮುಕ್ತಾಯ ಆಗಿದೆ ಈಗಾಗಲೇ, ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ಮಾಡಬೇಕು ಅನ್ನುವ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ. 57ನೇ CCH ಕೋರ್ಟ್ನಲ್ಲಿ ನ್ಯಾಯಾಧೀಶರಿಲ್ಲದೆ ಅದು ಖಾಲಿ ಇದೆ ಅಂತೇಳಿ ಮನವಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಆ ಹುದ್ದೆಗೆ ಅಂತೇಳಿ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಮತ್ತು ದರ್ಶನ್ ಪರ ವಕೀಲರು ಹೈಕೋರ್ಟ್ ಇಮಿಡಿಯೇಟ್ ಆಗಿ ನೇಮಕ ಮಾಡಬೇಕು ಅನ್ನುವ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ,
ಇನ್ನು ಜಾಮೀನು ಕೋರಿ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಇದರಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಪ್ರಾಸಿಕ್ಯೂಷನ್ಗೆ 1 ವರ್ಷಗಳ ಕಾಲ 60 ಪ್ರಮುಖ ಸಾಕ್ಷ್ಯಗಳು ಇದಾವೆ ನಮ್ಮ ಹತ್ರ ಕೊಲೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಏನು ಪ್ರಾಸಿಕ್ಯೂಷನ್ ಹೇಳಿತ್ತು, ಆ 60 ಸಾಕ್ಷ್ಯಗಳ ವಿಚಾರಣೆಯನ್ನು ಮುಗಿಸೋದಕ್ಕೆ 1 ವರ್ಷಗಳ ಗಡುವನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್. ಈ 1 ವರ್ಷದ ಅವಧಿಯ ಒಳಗೆ ಬಹುತೇಕ ಸಾಕ್ಷ್ಯಗಳ ವಿಚಾರಣೆ ಮುಗಿಯದೇ ಇದ್ದ ಪಕ್ಷದಲ್ಲಿ ಮತ್ತೊಮ್ಮೆ ದರ್ಶನ್ ಅವರು 1 ವರ್ಷದ ಬಳಿಕ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನು ಅವರು ವಿಚಾರಣಾ ನ್ಯಾಯಾಲಯದಲ್ಲಿಯೇ ಸಲ್ಲಿಸಬಹುದು, ಇಲ್ಲಿವರೆಗೂ ಬರುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಹೇಳುವ ಮೂಲಕ ಈ ಅರ್ಜಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ ಸುಪ್ರೀಂ ಕೋರ್ಟ್. ಇನ್ನೊಂದು ವರ್ಷ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಮಾತ್ರ ಇಲ್ಲ. ಇನ್ನೊಂದು ವರ್ಷ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ, ಹೀಗಾಗಿ ದರ್ಶನ್ ಅವರಿಗೆ ಜೈಲೇ ಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.